ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು NKT ಸೀರೀಸ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ನಾವು ಬೆಳಗಾಂ ಪಾಪ ಮುಡಿ ಕೊಡೋಕ್ಕೆ ಹೋಗಿದ್ದು ಮೇ ತಿಂಗಳಲ್ಲಿ. ಸೊ ಆ ವಿಡಿಯೋನ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಪಾಪು ಕಿರಣ ಎಲ್ಲ ಬ್ಯಾಂಗ್ಳೂರಿಂದ ಹೊರಟ್ವಿ. ಇಲ್ಲಿ ಕಿರಣ, ವಿನಿ, ಅಪ್ಪಾಜಿ, ಅಮ್ಮ ಎಲ್ಲ ತುಮಕೂರಿಂದ ಜಾಯ್ನ್ ಆದರು. ನಾವಿವಾಗ ಧಾರವಾಡದಲ್ಲಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀರಾ? ಕರ್ಕೊಂಡು ಹೋಗ್ತೀವಿ ಬನ್ನಿ. ಧಾರವಾಡದಿಂದ MK ಹುಬ್ಳಿಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಸ್ವಲ್ಪ ರೆಸ್ಟ್ ಮಾಡಿ, ಯಾಕಂದರೆ ನಾಳೆ ಬೆಳಿಗ್ಗೆ ನಾವು ಸವದತ್ತಿ ಎಲ್ಲಮ್ಮ ಹೋಗಬೇಕಿತ್ತು. ಸೊ ಹಾಗಾಗಿ ಮಾರ್ನಿಂಗ್ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ಇವಾಗ ಬಸ್ ಪೂಜೆ ಮಾಡ್ತಾಯಿದ್ದೀವಿ ದೇವಸ್ಥಾನಕ್ಕೆ ಹೊರಡೋಣ ಅಂತ. ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ ಅಂದರೆ ಸುಮ್ಮನೆನಾ, ಅಲ್ಲಿ ಹಾಡು ಡ್ಯಾನ್ಸ್ ಎಲ್ಲ ಇದ್ದೇ ಇರುತ್ತಲ್ವ. ಅದೇ ರೀತಿ ನಮ್ಮ ಪಾಪ ಫೇವ್ರೇಟ್ ಸಾಂಗ್ ಇರ್ತಕ್ಕಂಥ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕಿದ್ವಿ. ನಮ್ಮ ಪಾಪನೂ ಕೂಡ ಮುಂದೆ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೇನೆ ನೋಡ್ರಿ. ಇಲ್ಲಿ ಎಲ್ಲರೂ ಒಂದ್ಸಲ ಹಾಯ್ ಮಾಡಿ ಅಂತ ಹೇಳ್ಕೊಂಡು ನಾನು ಕೂಡ ಒಂದು ವಿಡಿಯೋ ತಗೋತಾ ಇದ್ದೀನಿ. ಅಂತೂ ಇಂತೂ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ನಾವು ಕೂಡ ದೇವಸ್ಥಾನ ರೀಚ್ ಆಗಿ. ತುಂಬ ಬಿಸಿಲಿತ್ತು, ಅವತ್ತು ಹುಣ್ಣಿಮೆ ಬೇರೆ ಇತ್ತು. ಸೊ ಹಾಗಾಗಿ ದರ್ಶನ ಆಗುತ್ತೆ ಎಲ್ಲ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹುಣ್ಣಿಮೆ ಇರೋದ್ರಿಂದ ದೇವಸ್ಥಾನ ತುಂಬ ರಶ್ ಆಗಿರೋದು, ನಮಗೆ ಯಾವುದು ದರ್ಶನ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅಲ್ಲೇ ಇನ್ನೊಂದು ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗಿ ದರ್ಶನ ಮಾಡಿ ಅದಕ್ಕೆ ದೀಪ ಎಲ್ಲ ಹಚ್ಚಿ ಅದಾದ್ಮೇಲೆ ಬಂದು ಪಾಪುಗೆ ಮುಡಿ ಕೊಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಪಾಪನ ಮುಡಿ ಕೊಡಬೇಕಾದ್ರೆ ನಾವು ಸೋದರ ಮಾವನ ಕಡೆಯಿಂದ 5 ಸಲ ಕೂದಲು ತೆಗಿಸ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಪಾಪುಗೆ ವಿನಯ ಕೂದಲು ತೆಗಿತಾ ಇದ್ದಾನೆ ಸ್ವಲ್ಪ. ನೋಡ್ರಿ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ಪಾಪು ಫಸ್ಟ್ ಟೈಮ್ ಮುಡಿ ಕೊಡಬೇಕಾದ್ರೆ ತುಂಬ ಅಂದರೆ ತುಂಬ ಹತ್ತಿದ್ದ. ಈ ಸಲ ಏನು ಮಾಡ್ತಾನಪ್ಪ, ಕೂತ್ಕೋತಾನ ಇವನು, ಹೆಂಗೆ ಮುಡಿ ಕೊಡ್ತಾನೆ, ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ನಾವು ಕೂಡ ಇನ್ಸ್ಟಾಗ್ರಾಮಲ್ಲಿ ಬರುತ್ತಲ್ಲ ಟ್ರಿಮ್ಮರ್ ಇಟ್ಬಿಟ್ಟು ಆ ಥರ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿಸಿದ್ವಿ. ಬಟ್ ಇಲ್ಲಿ ನೋಡಿದ್ರೆ ಫುಲ್ ಉಲ್ಟಾ, ಇಲ್ಲಿ ಟ್ರಿಮ್ಮರ್ ಇರಲಿಲ್ಲ, ಸೊ ಬ್ಲೇಡ್ ಇತ್ತು, ಅದರಲ್ಲೇ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ. ತನ್ವಿಗೆ ಎದುರುಗಡೆ ಇನ್ನೊಂದು ಪಾಪು ಕೂಡ ಮುಡಿ ಕೊಡ್ತಾಯಿದ್ರು. ಸೊ ಆ ಪಾಪು ನೋಡಿಕೊಂಡು ಇವನು ಹೆಂಗೋ ಮಾಡಿಸ್ಕೊಂಬಿಟ್ಟ. ಪಾಪು ಕೂಡ ಸ್ನಾನ ಮಾಡಿಸಿ ನಾವು ಅಲ್ಲಿಂದ ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ನಾನು ಆಗಲೇ ಹೇಳಿರೋ ಪ್ರಕಾರ ಹುಣ್ಣಿಮೆ ಇದ್ರಿಂದ ಅವತ್ತು ಶುಕ್ರವಾರ ಬೇರೆ ಆಗಿರೋದ್ರಿಂದ ನಮಗೆ ದರ್ಶನ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ದೇವರಿಗೆ ಕೊಟ್ಟು ಪೂಜೆ ಮಾಡಿಸಿದ್ವಿ. ನಮ್ಮ ತನ್ವಿಗೆ ನೋಡಿ ಯಾವ ರೀತಿ ಕಾಣ್ತಾ ಇದ್ದಾನೆ ಬೂಡ ಮಾಡಿಸಾದ್ಮೇಲೆ. ಸವದತ್ತಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಜೋಗಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬಂದು ಊಟ ಮಾಡಿಕೊಂಡು ಇಲ್ಲಿಂದ ಮನೆ ಕಡೆ ಹೋದ್ವಿ. ಉಸಿರಾಗಿ ಪ್ರೀತೆ, ಬದುಕಾಗಿ ಪ್ರೀತೆ, ನನಗಾಗಿ ಪ್ರೀತೆ, ನಿನಗಾಗಿ ಪ್ರೀತೆ. ಓ ಕಿರಣ, ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ.